ನಿರಂತರ ಮಳೆಯಿಂದ ಹಾಳಾದ ಉದ್ದು, ಹೆಸರು, ತೊಗರಿ ಬೆಳೆಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ನಗರದಲ್ಲಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಿರಂತರ ಮಳೆಯಿಂದ ಸಾವಿರಾರು ಹೆಕ್ಟೇರ್ ಹೆಸರು, ಉದ್ದು, ತೊಗರಿ ಬೆಳೆ ಹಾನಿಯಾಗಿದೆ. ಜಮೀನಿನಲ್ಲೇ ಹೆಸರು ಬೆಳೆ ಮೊಳಕೆ ಒಡೆದಿದೆ. ಇದರಿಂದ ಬೆಳೆ ಹಾನಿ ಸರ್ವೆ ನಡೆಸಿ ಶೀಘ್ರ ಪರಿಹಾರ ನೀಡಬೇಕು ಹಾಗೂ ಬೆಳೆ ಹಾನಿ ಪರಿಹಾರಕ್ಕಾಗಿ ಸರ್ಕಾರ 25 ಕೋಟಿ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಬೆಳೆ ಹಾನಿಯಾದರೂ ಕೃಷಿ ಮಂತ್ರಿ, ಉಸ್ತುವಾರಿ ಸಚಿವರು ರೈತರ ಜಮೀನಿಗೆ ಭೇಟಿ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾ ನಿರತರು ಕೃಷಿ ಅಧಿಕಾರಿಗಳು ಇನ್ನೂ ಸರ್ವೆ ಆರಂಭಿಸಿಲ್ಲವೆಂದು ಕಿಡಿಕಾರಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿ 6 ಲಕ್ಷ ಚಿಲ್ಲರೆ ಹೆಕ್ಟೇರ್ ತೊಗರಿ ಬಿತ್ತನೆಯಾಗಿದೆ. 28,000 ಹೆಕ್ಟೇರ್ ಹೆಸರು ಬಿತ್ತನೆಯಾಗಿದೆ. 55,444 ಹೆಕ್ಟೇರ್ ಉದ್ದು ಬಿತ್ತನೆಯಾಗಿದೆ. ರೈತರ ಜೀವನಾಡಿ ರೊಕ್ಕದ ಮಾಲು ಉದ್ದು, ಹೆಸರು, ತೊಗರಿ, ಸೋಯಾ. ಆದರೆ ಈ ವರ್ಷ ಬಂಪರ್ ಬೆಳೆ ಬಂದಿತ್ತು. ರೈತರು ಖುಷಿ ಪಟ್ಟಿದ್ರು. ರೈತರ ಕೈಗೆ ಬಂದು ತುತ್ತನ್ನು ಬಾಯಿ ಬರಲಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಅಧೋಗತಿಯಾಗಿದೆ. ರೈತರು ಇವತ್ತು 100% ರೈತರನ್ನು ಉದ್ದನ್ನು ಮೊಳಕೆ ಹೊಡೆದು ಸತ್ಯಾನಾಶ ಆಗೋಗಿದೆ. 10% ಮಾತ್ರ ರಾಶಿಯಾಗಿದೆ. ಹೆಸರು 70% ಮಾತ್ರ ರಾಶಿಯಾಗಿದೆ. 30% ಇವತ್ತು ಮೊಳಕೆ ಹೊಡೆದು ಸತ್ಯಾನಾಶ ಆಗೋಗಿದೆ. ಹಾಗಾಗಿರೋದ್ರಿಂದ ಉದ್ದು, ಹೆಸರು ಕೂಡಿ ಒಟ್ಟು 25 ಕೋಟಿ ರೂಪಾಯಿ ಬೆಳೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಹಾಗಾಗಿರೋದ್ರಿಂದ ಗುಲ್ಬರ್ಗ ಜಿಲ್ಲೆಗೆ 25 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮೊಳಕೆ ಹೊಡೆದು ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರ ಜಮೀನಿಗೆ ಇವತ್ತು ಕೃಷಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳು ತಕ್ಷಣವೇ ರೈತರ ಜಮೀನುಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್.